ಅವನ ಕುತಂತ್ರದಿಂದಾಗಿ ವಿಜಯನಗರದ ಶ್ರೀಕೃಷ್ಣ ದೇವರಾಯ ಈ ಕೋಟೆಯನ್ನ ಆಕ್ರಮಿಸಿದ್ದಲ್ಲದೆ ಕೋಟೆಯನ್ನ ನೆಲಸಮ ಕೂಡ ಮಾಡಿದ್ದು ಒಂದಾದರೆ, ಇದೇ ವಿಜಯನಗರದ ಇನ್ನೊಬ್ಬ ಅರಸ ಬಹುಮನಿ ರಾಜಧಾನಿಯನ್ನೇ ಸ್ಥಳಾಂತರಿಸುವಂತೆ ಮಾಡಿದ್ದ. ವಿಶ್ವದ ಅತಿ ಉದ್ದದ ಪಿರಂಗಿಯನ್ನ ಇಲ್ಲಿ ಬಹುಮನಿ ಸುಲ್ತಾನರು ಸ್ಥಾಪಿಸಿದ್ದಕ್ಕೂ ಒಂದು ಕಾರಣ ಇತ್ತು. ಇದು ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿಯ ಕೋಟೆಯ ಕತೆ. ಕಲಬುರಗಿ. ಶರಣ್ರೇ, ಎಲ್ಲರಿಗೂ ಶರಣಾರ್ಥಿ. ಈಗ ನಾ ಬಂದೀನಿ, ಇದು ಕಲಬುರಗಿಯ ಕೋಟೆ. ಕಲಬುರಗಿ ಕೋಟೆಗೆ ನಾ ಬಂದೀನಿ. ಕಲಬುರಗಿಗೆ ಹೆಂಗೆ ಬರ್ಬೇಕಂತ ಏನು ಹೇಳೋಂಗಿಲ್ಲಲ್ರಿ. ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಐತಿ. ಈಸಿಯಾಗಿ ಎಲ್ಲ ಕಡೆಯಿಂದನೂ ಬಸ್ಗಳು ಈಗ ಊರಿಗೆ ಕನೆಕ್ಟ್ ಆಗ್ತವೆ. ಈಗ ಈ ಕೋಟೆಯ ಇತಿಹಾಸ ಏನು, ಯಾವಾಗ ಸ್ಥಾಪನೆ ಆಯಿತು, ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಈ ಕೋಟೆ ಎಂಟ್ರೆಂಟ್ ಆಗೋದಕ್ಕಿಂತ ಮುಂಚೆ ನಮಗೆ ಸಿಗುವಂತಹ ಒಂದು ಕೋಟೆಗೆ ಇರ್ತಕ್ಕಂಥ ಸುಮಾರು 30 ಅಡಿ ಆಳದ ನೀರಿನ ಕಂದಕ. ಈ ಕಂದಕ ಇಡೀ ಕೋಟೆ ಸುತ್ತನೂ ಇದೆ. ಇವೇನು ಹೋಲ್ ಪಾಯಿಂಟ್ ಅದಾವಲ್ರಿ, ಇಲ್ಲೇ ಶತ್ರುಗಳು ಇದನ್ನು ದಾಟಿ ಇನ್ನು ಮುಂದೆ ಹೋಗ್ತಾ ಪ್ರಯತ್ನ ಮಾಡಿದ್ರೆ ಅವರಿಗೆ ಈ ಕಾದಿರುವ ಎಣ್ಣೆ ಸುರಿಯುವಂಥದ್ದು, ಕಾದಿರುವ ಮರಳನ್ನು ಸುರಿಯುವಂಥದ್ದು ಆ ಕಿಂಡಿಯಿಂದ ಆಗ್ತಿತ್ತಂತ. ಕೆಟ್ಟು ವಾಸನೆ ತಡ್ಕೊಳಕ್ಕಾಗ್ತಿಲ್ಲ, ಇಲ್ಲಿ ಒಳತು ಬಿಟ್ಟದೆ ನೀರೆಲ್ಲ. ಈ ಥರ ನೀರು ಕೋಟೆಯ ಒಂದು ಭಾಗದಲ್ಲಿದೆ, ಇನ್ನೊಂದು ಭಾಗದಲ್ಲಿ ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ. ಆರಾಮಾಗಿ ಅಲ್ಲಿ ಓಡಾಡ್ಬೋದು ನಾವು. ಬಟ್ ಇದು ಮಾತ್ರ ಇಲ್ಲಿ ನೀರಿದೆ. ಈ ಕೋಟೆಗೆ ಕಿಲ್ಲಾ ಇ ಹಶಮ್ ಅಂತ ಕರೀತಾರೆ. ಮತ್ತು ಈ ಕೋಟೆಯನ್ನು ಕಟ್ಟಿಸಿದ್ದರವರು ರಾಜ ಗುಲ್ಚಂದ್. ಅಂದರೆ ವಾರಂಗಲ್ನಲ್ಲಿ ಏನು ಕಾಕತೀಯರು ಇದ್ರಲ್ವ, ಆಡಳಿತವನ್ನು ಮಾಡ್ತಿದ್ರು, ಅವರ ಸಾಮಂತ ಅಥವಾ ಸೋದರ ಅಥವಾ ಸಂಬಂಧಿ ಈ ರಾಜ ಗುಲ್ಚಂದ್ ಆಗಿನ ಕಾಲದಲ್ಲಿ ಈ ಕೋಟೆಯನ್ನು ಅವನು ಕಟ್ಟಿಸ್ದ. ವಾರಂಗಲ್ನ ಒಂದು ವಲಯ ಕೇಂದ್ರ ಕಲಬುರ್ಗಿ ಆವಾಗ ಆಗಿತ್ತು. ಆ ಕೋಟೆಯನ್ನು ಕಟ್ಟಿಸುವಾಗಲೇ ಸುತ್ತಲೂ ಈ 30 ಅಡಿಯ ನೀರಿನ ಕಂದವನ್ನು ನಿರ್ಮಿಸಿದ್ದು ಕೂಡ ರಾಜ ಗುಲ್ಚಂದ್. ಈ ಕೋಟೆ ಐತಲ್ರಿ, ಫಸ್ಟು 2 ಲೇಯರ್ನಾಗ ಐತಿ. ಒಂದು ಬಿಗ್ ಲೇಯರು, ಇನ್ನೊಂದು ಸ್ಮಾಲ್ ಲೇಯರು. ಆ ಸ್ಮಾಲ್ ಲೇಯರ್ಗೆ ಅಟ್ಯಾಚ್ ಆಗಿ ನೀರಿನ ಕಂದಕನ ಮಾಡ್ಯಾರ. ಬಿಗ್ ಲೇಯರ್ ಈ 2 ವಾಲ್ಗಳಿದ್ವಲ್ಲ, ಆ ವಾಲ್ಗಳ ಮಧ್ಯೆ ಹೋಗೋಕೆ ಇದು ದಾರಿ ಇದು ಮಾಡ್ಕೊಂಡಾಗ ಹೋಗ್ಬೇಕು ಬೈಕಿ. ಇಲ್ಲಿದ್ದ ಬಂದ ಮೇಲೆ ಒಳಗಡೆ ಇದು ಬತೇರಿ ಮುಖ್ಯವಾದದ್ದು. ಇದು ಸೆಕೆಂಡ್ ಲೇಯರ್ ಬಿಗ್ ವಾಲ್ ಇದು. ಮತ್ತಿದು ಫಸ್ಟ್ ಲೇಯರು ಸ್ಮಾಲ್ ವಾಲ್. ಅವುಗಳಿಗೆಲ್ಲ ಹಿಂಗೆ ವ್ಯವಸ್ಥೆ ಇತ್ತು ನೋಡ್ರಿ. ಇಲ್ಲಿ ನೀರಿನ ಕಂದಕ ಇರ್ತಿತ್ತು. ಈ ಬಿಗ್ ಸ್ಮಾಲ್ ವಾಲಿಗೆ ಸಂಬಂಧಪಟ್ಟಂಗೆ ಇದು ನೀರಿನ ಕಂದಕ. ಈ ಸ್ಮಾಲ್ ವಾಲು ಮತ್ತು ಬಿಗ್ ವಾಲ್ ನಡುವೆ ಇರ್ತಕ್ಕಂಥದ್ದೊಂದು ವಾಟರ್ ಸೋರ್ಸ್, ಬಾವಿ. ಸೊ ಅಲ್ಲಿ ನೀರು ತರೋದಕ್ಕಿರ್ತಕ್ಕಂಥ ದಾರಿ ಇದೇ ಬಾವಿ. ಆ ಬಾವಿಗೆ ಒಂದು ಗೇಟು. ಈ 2 ವಾಲ್ಗಳ ಸುತ್ತಳತೆಯ ರಚನೆ ಏನಿದೆ ಅದು ಇಡೀ ಕೋಟೆಯ ಸುತ್ತಲೂ ಇದೇ ಥರ ಇದೆ. ಅಲ್ಲಲ್ಲಿ ಬತೇರಿಗಳು ಕೂಡ ಇದ್ದಾವೆ. ಇದು ಗನ್ ಹೋಲ್ ಪಾಯಿಂಟ್ ನೋಡ್ರಿ. ಈ ಕಡೆಯಿಂದ 2 ಕಡೆ ವ್ಯೂ ಸಿಗ್ತೈತಿ, ಈ ಕಡೆ ಮತ್ತು ಈ ಕಡೆ. ಸೊ ಫಸ್ಟ್ ಲೇಯರ್ ವ್ಯವಸ್ಥೆನ ನೋಡ್ಕೊಂಡು ಹೊರಗೆ ಬಂದಮೇಲೆ ಬಲಗಡೆಗೆ ಬಾಗಿಲು, ವಿಶಾಲವಾದ ಬಾಗಿಲು ಕೋಟೆಗೆ ಹೋಗೋದು. ಬಹುಮನಿ ಸುಲ್ತಾನರ ರಾಜಧಾನಿ ಕಲಬುರ್ಗಿಯಿಂದ ಬೀದರ್ಗೆ ಶಿಫ್ಟ್ ಆಗೋದಕ್ಕಿಂತ ಮುಂಚೆ ಈ ಕೋಟೆಯಲ್ಲಿ 15 ಬತೇರಿಗಳು, 26 ಅಥವಾ 25 ಲೈವ್ ಕೆನಾನ್ಗಳು ಇದ್ದುವಂತ ಆವಾಗ. ಈ ಕೋಟೆಯ ಇತಿಹಾಸನ ಹೇಳುವಾಗ ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಸ್ವಲ್ಪ ಬರ್ತದೆ. ವಿಜಯನಗರ ಮತ್ತು ವಾರಂಗಲ್ನ ರಾಜರು ಕೂಡ ಮಧ್ಯ ಮಧ್ಯೆ ಬಂದು ಹೋಗ್ತಾರೆ. ಇದು ಫಸ್ಟ್ ಲೇಯರ್ ಸ್ಮಾಲ್ ವಾಲ್. ಈ ಕಡೆ ಕಂದಕ ಕೋಟೆಯ ಪ್ರೊಟೆಕ್ಷನ್ ಇರೋದು. ಬಟ್ ಆ ಕಡೆ ಇಲ್ಲೊಂದು ನೀರಿನ ಪಾಂಡ್ ಐತಿ, ಕೆರೆ, ಕೋಟೆಯ ಬಳಕೆ.
ಈ ಕೋಟೆಯ ಅದ್ಭುತ ರಚನೆ ನೋಡ್ರಿ. ಈ ಸ್ಮಾಲ್ ವಾಲ್ ಹೊರಗಡೆಗೆ ಒಂದು 30 ಅಡಿ ಕಂದಕ ಐತಿ ನೀರಿಂದು. ಅಲ್ಲಿ ಮೊಸಳೆಗಳನ್ನೆಲ್ಲ ಬಿಟ್ಟು ಕೋಟೆಯನ್ನ ಪ್ರೊಟೆಕ್ಷನ್ ಮಾಡ್ತಾರೆ. ಅದ್ರ ಒಳಗಡೆ ಇರ್ತಕ್ಕಂಥ ಈ ಪಾಂಡ್ ಅಥವಾ ಬಾವಿ ಏನಿದೆಯಲ್ಲ, ಯೂಸಬಲ್ ವಾಟರ್ ಇದು, ಬಳಕೆಗೆ ಆಗ ಬಳಸ್ತಿದ್ದಂತಹ ನೀರಿನ ಒಂದು ಬಾವಿ ಅಥವಾ ಕೆರೆಯನ್ನ ಮಾಡ್ಕೊಂಡಿರ್ತಕ್ಕಂತಹದ್ದು. ಅದ್ಭುತವಾಗಿದೆ. ಇದನ್ನ ಪೈಖಾನಿ ಮಾಡ್ಕೊಂಡ್ಬಿಟ್ಟವ್ರೆ ಇಲ್ಲೆಲ್ಲ. ದೆಹಲಿಯ ಸುಲ್ತಾನ ಗಿಯಾವುದ್ದೀನ್ ತುಘಲಕ್ ಅವನ ಮಗ ಉಲುಫ್ ಖಾನ್ ಅಲಿಯಾಸ್ ಮೊಹಮ್ಮದ್ ಬಿನ್ ತುಘಲಕ್ 1323ರಾಗ ವಾರಂಗಲನ ಮೇಲೆ ದಾಳಿ ಮಾಡಿ ಅಲ್ಲಿನ 2ನೇ ಪ್ರತಾಪ ರುದ್ರನನ್ನ ಸೋಲಿಸಿ ಇಡೀ ದಕ್ಕನ್ ಪ್ರದೇಶವನ್ನ ತನ್ನ ವಶಕ್ಕೆ ಪಡ್ಕೊಂಡ. ಆಗಲೇ ಕಲಬುರ್ಗಿ ಕೂಡ ದೆಹಲಿ ಸುಲ್ತಾನರ ಆಡಳಿತಕ್ಕೆ ಒಳಪಟ್ಟಿತು. ಮೇನ್ ಎಂಟ್ರಿ ಜೊತೆಗೆ ಇದೊಂದು ಗುಪ್ತ ಮಾರ್ಗ, ಸಬ್ವೇ. ಈ ಬಾಗಿಲಿಂದಲೂ ಕೂಡ ನಾವು ಕೋಟೆ ಒಳಗೆ ಹೊರಗೆ ಓಡಾಡೋದೆಲ್ಲ ಕೋಟೆ. ಇದೊಂದು ಉಪಮಾರ್ಗ, ಅದು ವಾಚಿಂಗ್ ಟವರ್ ಬತೇರಿ. ದೆಹಲಿಯಲ್ಲಿ ಸುಲ್ತಾನನಾಗಿ ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತವನ್ನ ಪ್ರಾರಂಭ ಮಾಡದ. ಅವನ ಆಡಳಿತದ ಕಾಲ 1345ರಲ್ಲಿ ಒಂದು ದಂಗೆ, ಆಂತರಿಕ ದಂಗೆ ನಡೀತೈತಿ. ಈ ತುಘಲಕ್ ತೆರಿಗೆ ಸಂಗ್ರಹದಲ್ಲಿ ಯಾರೆಲ್ಲ ಮೋಸ ಮಾಡಿದ್ರಲ್ಲ ಅವರನ್ನ ಹಿಡಿದು ಶಿಕ್ಷಿಸುವುದಕ್ಕೆ ಪ್ರಾರಂಭ ಮಾಡ್ದ. ಈ ದೆಹಲಿ ಸುಲ್ತಾನನ ಅಂದ್ರೆ ತುಘಲಕ್ನ ಕಾಲದಲ್ಲಿ ಅವನ ಆಡಳಿತದ ಅವಧಿಯಲ್ಲಿ ಅವನ ಅಧೀನದಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ ಹಸನ್ ಗಂಗು ಅಲಿಯಾಸ್ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಅಲಿಯಾಸ್ ಮುಜಾಫರ್ ಅಲ್ಲಾವುದ್ದೀನ್ ಬಹುಮನ್ ಶಾ. ಇವನೊಬ್ಬ ಅಮೀರ. ಈ ದಂಗೆ ಏನು ಸಂಭವಿಸ್ತದಲ್ಲ ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತದೊಳಗ, ಆವಾಗ ಅಲ್ಲಿಂದ ತಪ್ಪಿಸ್ಕೊಂಡಂತಹ ಈ ಹಸನ್ ಗಂಗು ದೌಲತಾಬಾದ್ಗೆ ಬರ್ತಾನೆ. ಕ್ರಿಸ್ತಿ ಶಕ 1347ರಲ್ಲಿ ಈ ಹಸನ್ ಗಂಗು ಸುಲ್ತಾನನಾಗಿ ಅಧಿಕಾರವನ್ನ ಪಡ್ಕೊಂಡ. ಸೊ ಇದು ಕೋಟೆಯ ಬತೇರಿ ಮೇಲೆ ಹೋಗೋದಕ್ಕಿದ್ದಂತಹ ದಾರಿ. ಪೊದೆಯೆಲ್ಲ ಬೆಳೆದೈತಿ, ಬ್ಲಾಕ್ ಆಗೈತಿ, ಹೋಗಕ್ಕಾಗಲ್ಲ. ಹಿಂಗ ದೌಲತಾಬಾದ್ನಲ್ಲಿ ಅಧಿಕಾರವನ್ನ ಸ್ಥಾಪಿಸಿದಂತಹ ಹಸನ್ ಗಂಗುನ ಮನೆತನವೇ ಬಹುಮನ್ ಶಾ ಮನೆತನ. ಫೆರಿಸ್ತಾ ಹಾಗೂ ಕುರ್ಬಾನಿ ಮತ್ಜದೀರ್ ಮತ್ತು ತಬಕ್ತರ್ ಇ ಅಕ್ಬರ್ಲ್ ಕೃತಿಗಳನ್ನ ಏನು ಬರೆದಂತಹ ತಬಾ ಇವರಿಬ್ಬರು ಈ ಬಹುಮನ್ ಶಾ ಬಗ್ಗೆ ಬೇರೆ ಬೇರೆ ಹೇಳಿಕೆಗಳನ್ನ ನೀಡಿರೋದ್ರಿಂದ ಅವುಗಳಲ್ಲಿ ಸ್ವಲ್ಪ ಗೊಂದಲ ಇರೋದ್ರಿಂದ ಈಗ ಆ ವಿಚಾರ ಬೇಡ. ಸಂದರ್ಭ ಬಂದಾಗ ಅದರ ಬಗ್ಗೆ ಮಾತಾಡೋಣ. ಬತೇರಿ ದೌಲತಾಬಾದ್ನಲ್ಲಿ ಸಿಂಹಾಸನ ಏರಿದ ಕೂಡಲೇ ಈ ಹಸನ್ ಗಂಗು ಅಥವಾ ಬಹುಮನ್ ಶಾ ಈ ಕಲಬುರ್ಗಿ ಮತ್ತು ಈ ಕೋಟೆಯನ್ನ ತನ್ನ ರಾಜಧಾನಿಯನ್ನಾಗಿ ಆಯ್ಕೆ ಮಾಡಿಕೊಂಡ. ಆದರೆ ಬಹುಮನ್ ಶಾಗೆ ಆಡಳಿತವನ್ನ ಪ್ರಾರಂಭಿಸಿದಾಗ ಅವನಿಗೆ ಹೆಚ್ಚು ಅಪಾಯವಾಗಿದ್ದವರು ದೆಹಲಿ ಸುಲ್ತಾನರಲ್ಲ. ಗಮನಿಸ್ಕೊಳ್ಳಿ, ಪಕ್ಕದಲ್ಲೇ ಇದ್ದಂತಹ ಬಲಿಷ್ಠವಾದಂತಹ ವಿಜಯನಗರ ಮತ್ತು ವಾರಂಗಲಿನ ಹಿಂದೂ ರಾಜರುಗಳು ಇವನಿಗೆ ಅತ್ಯಂತ ಬಲಿಷ್ಠ ಅಪೋನೆಂಟ್ಗಳಾಗಿದ್ದರು. ಇಡಿಯಾದ ಬಹುಮನ್ ಶಾ ಮನೆತನ ಏನಿತ್ತಲ್ರಿ, ಈ ಬಹುಮನಿ ಆಡಳಿತಗಾರರು ತಮ್ಮ ಆರಂಭದ 100 ವರ್ಷ ವಿಜಯನಗರದ ಅರಸರೊಂದಿಗೆ ಕಲಹ ಯುದ್ಧಗಳನ್ನೇ ಮಾಡ್ಕೋತಾ ಆಡಳಿತವನ್ನ ಮಾಡಿದ್ರು. ಫಿರಂಗಿ ನಂಬರ್ 1 ಐತೆ ನೋಡ್ರಿ, 1ನೇ ಫಿರಂಗಿ. ಇದನ್ನ ಪೂಜೆ ಮಾಡಿದ್ದಾರೆ. ಮೇ ಬಿ ಇಲ್ಲೇನೋ ಇತ್ತು ಅಂತ ಅನಿಸುತ್ತೆ. ಸೊ ಈ ಕೋಟೆಯನ್ನು ಕಟ್ಟಿದಾಗ ಒಟ್ಟು 15 ಬತೇರಿಗಳು 25 ಫಿರಂಗಿಗಳನ್ನು 8 ದಿಕ್ಕಿಗಳಿಗೂ ಸ್ಥಾಪನೆ ಮಾಡಿದ್ರಂತೆ. ಈಗ ಎಷ್ಟು ಫಿರಂಗಿಗಳು ಅದಾವ ಗೊತ್ತಿಲ್ಲ, ನನಗಂತೂ ಇಲ್ಲಿ ಒಂದು ಸಿಕ್ಕಿತ್ತು. ಸೊ ಅಲ್ಲಿದ್ದ ಇದೆ ಫಿರಂಗಿ. ಮುಂದೊಂದು ದಿನ ವಿಜಯನಗರ ಅರಸರಿಂದಾಗಿ ಬಹುಮನ್ ಶಾ ಮನೆತನ ಕಲಬುರ್ಗಿಯಿಂದ ಬೀದರ್ಗೆ ರಾಜಧಾನಿಯನ್ನು ಸ್ಥಳಾಂತರಿಸಿತ್ತು ಅನ್ನೋದನ್ನು ಇತಿಹಾಸಕಾರರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೆ ಬೇರೆ ಬೇರೆ ವಿಚಾರಗಳಿದ್ದಾವೆ, ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಒಂದು ಪ್ರಾಂತೀಯ ಪಟ್ಟಣವಾಗಿದ್ದಂತಹ ಈ ಕೋಟೆಯನ್ನು ಮತ್ತು ಈ ಊರನ್ನು ಈಗ ರಾಜಧಾನಿಯಾಗಿ ಮಾಡಲಾಗ್ತದೆ. ಬಹುಮನಿ ಸುಲ್ತಾನರು ಹಂತ ಹಂತವಾಗಿ ಇದನ್ನು ಬಲಪಡಿಸಿದ್ರು ಮತ್ತು ಅಭಿವೃದ್ಧಿಯನ್ನು ಮಾಡಿದ್ರು. ಸ್ವಲ್ಪ ಗೋಪುರಗಳು ಮತ್ತು ಫಿರಂಗಿಗಳ ಬಗ್ಗೆ ಒಂದು ಅಂಕಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದೆ.
15 ಪಿರಂಗಿಗಳು ಅಂತ ಒಂದು ಕಡೆ ಇದ್ರೆ 16 ಪಿರಂಗಿಗಳು ಅಂತ ಇನ್ನೊಂದು ಕಡೆ ಮಾಹಿತಿ ಐತಿ. ಈಗ ಎಷ್ಟದವು ನೋಡೋಣ. ಇದು ಕೂಡ ಒಂದು ಬಾವಿ. ಈಗ ಚರಂಡಿ ಅಂದರೆ ಟಾಯ್ಲೆಟ್. ಇದು ಬಹುಮನುಷ್ಯ ಇದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಾಗ್ಯೂ ಕೂಡ ನ್ಯಾಯಾಲಯ ವ್ಯವಸ್ಥೆ ಇನ್ನೂ ದೌಲತಾಬಾದ್ನಲ್ಲೇ ಇತ್ತು. ವ್ಯೂ ಪಾಯಿಂಟ್ ಇದು. ಇಲ್ಲಿಂದ ಕೆಳಗಡೆ ನೋಡ್ಬೋದು. ಫಸ್ಟ್ ಲೇಯರ್ ಇತ್ತಲ್ಲ, ಅಲ್ಲಿ ನೋಡ್ಬೋದು ನಾವು. ಕೋಟೆಯನ್ನು ಹತ್ತಿ ಬರೋದಕ್ಕಿಂತ ಮೊದಲೇ ಮೆಟ್ಟಲ ವ್ಯವಸ್ಥೆ. ಇದನ್ನೆಲ್ಲ ನೋಡಿಕೊಂಡು ಹಿಂಗೆ ಹೋದ್ರೆ ಕೋಟೆ. ಅದು ಬಡಿ ಮಸ್ಜಿದ್ ಅಂತ ಕರೀತಾರೆ, ಅದಕ್ಕೆ ಜಾಮಿಯಾ ಮಸೀದ್ ಅಂತ ಕರೀತಾರೆ. ಇದು ಕೂಡ ಕೋಟೆ. ಬಹುಮನ್ ಶಾ ಇಲ್ಲಿ ಆಡಳಿತ ಪ್ರಾರಂಭಿಸಿದಾಗ ಗುಲ್ಬರ್ಗ ಅಥವಾ ಕಲಬುರ್ಗಿ ಅವನು ಅನಿಶ್ಚಿತ ಅಂತ ಪರಿಗಣಿಸಿದ. ಯಾಕೆಂದರೆ ತುಘಲಕ್ಕಿಗೆ ಒಂದಿಷ್ಟು ಜನ ನಿಷ್ಠರಾಗಿದ್ರಲ್ವ ಹಿಂದೂ ವ್ಯಾಪಾರಸ್ಥರು ಅಥವಾ ಶ್ರೀಮಂತರು ಬಹುಮನ್ ಶಾ ವಿರುದ್ಧ ದಂಗೆ ಎದ್ದಿದ್ರು. ಅವರನ್ನು ಕಂಟ್ರೋಲ್ ಮಾಡೋದು ಬಹುಮನ್ ಶಾಗೆ ಸ್ವಲ್ಪ ಕಷ್ಟ ಆಗಿತ್ತು. ಅದಕ್ಕೆ ನ್ಯಾಯಾಲಯ ಇನ್ನೂ ದೌಲತಾಬಾದ್ನಲ್ಲಿಯೇ ಇತ್ತು. ಇಲ್ಲಿ ಏನು ನನ್ನ ಎಡಕ್ಕೆ ಮತ್ತು ಬಲಕ್ಕೆ ಕಾಣ್ತಿದಾವಲ್ರಿ, ಅವು ಈಗ ಜನಗಳು ವಾಸ ಮಾಡ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂತಹ ಮನೆಗಳು. ಆದರೆ ಬಹುಮನಿ ಸುಲ್ತಾನರ ಕಾಲದಲ್ಲಿ ಇವು ಕುದುರೆ ಕಟ್ಟುವ ಸ್ಥಳ ಆಗಿತ್ತು ಅಂತ ಒಂದು ಮಾಹಿತಿ ಇದೆ. ಐ ಆಮ್ ನಾಟ್ ಶ್ಯೂರ್, ಬಟ್ ಅಂದರೆ ಜನಗಳು ಹೇಳೋ ಪ್ರಕಾರ ಇದು ಇಲ್ಲ ವ್ಯಾಪಾರ ಕೇಂದ್ರ ಅಂದರೆ ಮಾರ್ಕೆಟ್ ಆಗಿತ್ತು ಅಂತಲೂ ಹೇಳ್ತಾರೆ. ಮತ್ತು ಇದು ಕೋಟೆಗಿರ್ತಕ್ಕಂತಹ ಇನ್ನೊಂದು ಎಂಟ್ರೆನ್ಸು ಇಲ್ಲಿದೆಯಲ್ಲ, ಇದು ಈ ದಾರಿ ಶಾಹಿ ಬಜಾರ್ ಅಂತ ಇರುತ್ತೆ. ಅಲ್ಲಿಗೆ ಹೋಗ್ತಂದ್ರೆ ಈ ಬಹುಮನಿ ಸುಲ್ತಾನರು ಏನು ಮಾರ್ಕೆಟಿಂಗ್ ಮಾಡ್ತಿದ್ರಲ್ಲ, ಅಲ್ಲಿಗೆ ಕನೆಕ್ಟ್ ಮಾಡ್ತಕ್ಕಂತಹ ದಾರಿ ಇದು. ಇದು ಕೂಡ ಕೋಟೆಗಿರ್ತಕ್ಕಂಥ ಒಂದು ಎಂಟ್ರೆನ್ಸ್. ಬಹುಮನುಷ್ಯ ತನ್ನ ಆಂತರಿಕ ಸಂಘರ್ಷವನ್ನು ನಿಗ್ರಹಿಸುವುದರ ಜೊತೆಗೆ ಸಾಮ್ರಾಜ್ಯ ವಿಸ್ತರಣೆಗೂ ಕೈ ಹಾಕಿದ. ಬಿಜಾಪುರದವನ್ನ ತನ್ನ ಆಡಳಿತ ವ್ಯಾಪ್ತಿಗೆ ಸೇರಿಸಿಕೊಂಡ. ವೆಸ್ಟರ್ನ್ ಕೋಸ್ಟ್ಗೆ ಕನೆಕ್ಟ್ ಮಾಡ್ತಿದ್ದಂತಹ ರಸ್ತೆಯನ್ನು ತನ್ನ ನಿಯಂತ್ರಣಕ್ಕೆ ತಂದುಕೊಂಡ. ಎಲೆಕ್ಟ್ರಿಕ್ ಸಿಸ್ಟಮ್ ನೋಡ್ರಿ ಹೆಂಗೆ ಮಾಡ್ಕೊಂಡಿದ್ದಾರೆ ಕೋಟೆ ಒಳಗಡೆ. ಹಳೇದಲ್ಲ, ಅದು ತೀರಾ ರೀಸೆಂಟಾಗಿ ಮಾಡಿರೋದು. ಎಲ್ಲವೂ ಕೋಟೆ ಕಟ್ಟಡ, ಬಟ್ ಇದನ್ನೆಲ್ಲ ಕಟ್ಕೊಂಡು ಒಳಗಡೆ ಏನು ಯೂಸ್ ಮಾಡ್ಕೊತಿದ್ದಾರೆ. ಜಮಖಂಡಿ ಮತ್ತು ನರಗುಂದ ಕೋಟೆಗಳಿಲ್ಲಿಗೆ ಹೋದಾಗ ಈ ಬಹುಮನ್ ಶಾನ ಒಂದಿಷ್ಟು ಕೆಲಸಗಳನ್ನು ಅಲ್ಲಿಗೆ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಬಹುಮನ್ ಶಾ ವಾರಂಗಲ್ನ ಕಪಯ ನಾಯಕನನ್ನು ಸೋಲಿಸ್ತಾನೆ. ಕ್ರಿಸ್ತ ಶಕ 1349ರಲ್ಲಿ ಬಹುಮನ್ ಶಾ ವಿಜಯನಗರದ ಮೇಲೆ ದಾಳಿ ಮಾಡಿ ತುಂಗಭದ್ರದ ಹೊರಗೂ ಹೋದ ಅಂತ ಒಂದು ಮಾಹಿತಿ ಇದೆ. ಬಟ್ ಈ ಯುದ್ಧ ಸಂದರ್ಭದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಮಾಹಿತಿಯನ್ನು ಕೊಡ್ತಾರೆ. ಮುಸ್ಲಿಂ ವೃತ್ತಾಂತಗಳು ಏನು ಹೇಳ್ತವೆ ಅಂದರೆ ಬಹುಮನ್ ಶಾ ವಿಜಯನಗರವನ್ನು ಗೆದ್ದಿದ್ದ, ಅವ್ರ ಮೇಲೆ ಆಕ್ರಮಣ ಮಾಡ್ದ ಅಂತ ಹೇಳಿದ್ರೆ, ಹಿಂದೂ ಮೂಲಗಳಲ್ಲಿ ಹೇಳೋ ಪ್ರಕಾರ 1ನೇ ಹರಿಹರ ಈ ಬಹುಮನ್ ಶಾನನ್ನು ಸೋಲಿಸಿದ್ದ ಅಂತಲೂ ಹೇಳ್ತವೆ. ವಾಟ್ ಎವರ್, ಅದನ್ನು ನಿಮ್ಮ ವಿವೇಚನೆಗೆ ನಾನು ಬಿಡ್ತೀನಿ. ನೋಡಿ, ಕೋಟೆಯ ಡೋರ್ ಇದು. ಇದಕ್ಕೆ ಈ ಥರ ಹರಿತವಾದ ಹಲಗನ್ನು ಯಾಕೆ ಹಾಕಿರ್ತಾರೆ ಅಂದರೆ ಆನೆಗಳಿಂದ ಗುದ್ದಿಸಿ ಈ ಕೋಟೆ ಡೋರನ್ನು ಓಪನ್ ಮಾಡಬೇಕಲ್ವಾ. ಸೊ ಆನೆಗಳು ಅದಕ್ಕೆ ಚುಚ್ಚು ಬರಲಿ ಅಂತ ಇದನ್ನು ಮಾಡಿದ್ದು. ಆದಮೇಲೆ ಇದು ದಿಡ್ಡಿ ಬಾಗಿಲು ಕೋಟೆಗೆ. ಅದು ಮೇನ್ ಡೋರು ಈ ಮೇನ್ ಡೋರು ಓಪನ್ ಕ್ಲೋಸ್ ಆದ ತಕ್ಷಣವೇ ಈ ಸಬ್ ಡೋರ್ ಓಪನ್ ಮಾಡ್ಕೋತಿದ್ರು. ಸರಪಳಿ ವ್ಯವಸ್ಥೆ ಆಗಿನ ಕಾಲ. ಬಹುಮನ್ ಶಾ ತನ್ನ ಸಾಮ್ರಾಜ್ಯವನ್ನು ಬೋಂಗಿರ್ ಕೋಟೆವರೆಗೂ ವಿಸ್ತರಿಸಿದ. ತನ್ನ ಮರಣಕ್ಕೂ ಮುಂಚೆ ಒಂದು ವಿಶಾಲವಾದ ಪ್ರದೇಶದ ಪ್ರಶ್ನಾತೀತ ರಾಜನಾಗಿ ಮೆರೆದವನು ಬಹುಮನ್ ಶಾ. ಕೋಟೆ ಗೋಡೆ ಮೇಲೆ ಇರ್ತಕ್ಕಂಥ ಒಂದು ಶಿಲಾಶಾಸನ. ಇದು ಬ್ಯಾಕ್ ಗೇಟು. ಇವೆಲ್ಲವೂ ಕಾವಲ ಗೋಪುರ ಇಲ್ಲಿರ್ತಕ್ಕಂಥದ್ದು. ಇದು ಕಾವಲು ಗೋಪುರ, ಇದು ಕಾವಲು ಗೋಪುರ. ಈ ಗೋಪುರ ಮತ್ತು ಆ ಕೋಟೆ ಮಧ್ಯೆ ಇರ್ತಕ್ಕಂಥದ್ದು ಕಂದಕ. ಕ್ರಿಸ್ತ ಶಕ 1358ರಲ್ಲಿ ಬಹುಮನ್ ಶಾ 67ನೇ ವಯಸ್ಸಿನಲ್ಲಿ ನಿಧನನಾದ ನಂತರ ಅವನ ಮಗ 1ನೇ ಮಹಮ್ಮದ್
ಅಧಿಕಾರಕ್ಕೆ ಬಂದನು. 1ನೇ ಮಹಮ್ಮದ್ ಕಲಬುರ್ಗಿಯಲ್ಲಿ ನ್ಯಾಯಾಲಯವನ್ನ ಸ್ಥಾಪಿಸಿದ. ಕಲಬುರ್ಗಿ ಫುಟ್ಪಾತ್ನೊಳಗಡೆ ಇಡ್ಲಿ ವಡ ಹೆಂಗಿರ್ತಾವ ಅಂತ ತೋರಿಸಿ. ಏನು ವಡ ಅಂತೀರಿ ನೀವು? ಮಿನಿ ವಡ. ಇಡ್ಲಿ ಇಷ್ಟಿಷ್ಟೇ ಇರುತ್ತೆ. ಇದು ವಡ, ಮಿನಿ ವಡ. ಇಷ್ಟಿಷ್ಟೇ ಇಡ್ಲಿ, ಮಿನಿ ವಡ, ಮಿನಿ ಇಡ್ಲಿ. ಸಖತ್ತಾಗಿದೆ. ಈ ಶಾಹಿ ಬಜಾರ್ ಸರ್ಕಲ್ ಒಳಗಡೆ ಮಿನಿ ಇಡ್ಲಿ, ಮಿನಿ ವಡನ ತಿನ್ಕೊಂಡು ನಾನೀಗ ಕಲಬುರ್ಗಿ ಕೋಟೆಯನ್ನು ನೋಡೋಕೆ ಹೊಂಟೀನಿ. ಸೊ ಇದನ್ನು ನೋಡ್ಕೊಂಡು ಹಿಂಗೆ ಬಂದರೆ ಅಲ್ಲೊಂದು ವಾಚ್ ಟವರ್. 1ನೇ ಮಹಮ್ಮದ್ ಶಾ ಕ್ರಿಸ್ತಶಕ 1362ರಲ್ಲಿ ತೆಲಂಗಾಣದ ಆಡಳಿತಗಾರ ಕಪಯನನ್ನು ದಾಳಿ ಮಾಡ್ತಾನೆ. ಅವನ ಮೇಲೆ ಅವನು ಕಳಿಸಿದಂತಹ ಒಂದು ವೈಡೂರ್ಯಯುತ ಚಿನ್ನದ ಸಿಂಹಾಸನವನ್ನು ಪಡ್ಕೊಂಡು ತನ್ನ ತಂದೆಯ ಕಾಲದಲ್ಲಿದ್ದಂತಹ ಬೆಳ್ಳಿ ಸಿಂಹಾಸನಕ್ಕೆ ಚೇಂಜ್ ಮಾಡ್ತಾನೆ. ವಿಜಯನಗರದ ಬುಕ್ಕ ಕ್ರಿಸ್ತಶಕ 1362ರಲ್ಲಿ ರಾಯಚೂರಿನ ದೋಅಬ್ಬನ್ನು ಆಕ್ರಮಿಸ್ತಾನೆ. 1ನೇ ಮಹಮ್ಮದ್ ವಿಜಯನಗರದ ಬೇಡಿಕೆಗಳನ್ನು ಒಪ್ಕೋಬೇಕಾಗ್ತದೆ. ಈ ದೋಅಬ್ ಮತ್ತು ವಿಜಯನಗರದ ಮತ್ತು ಬಹುಮನಿ ಶಾಗಳ ಬಗ್ಗೆ ರಾಯಚೂರು ಕೋಟೆಯಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ತೆಲಂಗಾಣಕ್ಕೆ 1ನೇ ಮಹಮ್ಮದ್ ಶಾ 2 ವರ್ಷಗಳ ಕಾಲ ಮುತ್ತಿಗೆಯನ್ನು ಹಾಕ್ತಾನೆ. ಈ ಮುತ್ತಿಗೆ ತೆಲಂಗಾಣ ಮತ್ತು ಬಹುಮನಿ ಶಾ ಅವರು ಗೋಲ್ಕೊಂಡದ ಗಡಿ ಪ್ರದೇಶ ಮಾಡಿಕೊಳ್ಳೋದ್ರ ಮೂಲಕ ಇದು ಈ 2 ವರ್ಷದ ಮುತ್ತಿಗೆ ಮುಕ್ತಾಯ ಆಗುತ್ತೆ. ಮಹಮ್ಮದ್ ಶಾನ ನಂತರ ಆಡಳಿತಕ್ಕೆ ಬಂದವನು ಅವನ ಮಗ ಅಲ್ಲಾವುದ್ದೀನ್ ಮುಜಾಹಿದ್ ಕ್ರಿಸ್ತಶಕ 1375ರಲ್ಲಿ. ಇವನ ಆಡಳಿತ ಕೇವಲ 3 ವರ್ಷ. ಇಲ್ಲೊಂದು ಶಿಲಾಶಾಸನ ಐತ್ರಿ. ಅಲ್ಲಾವುದ್ದೀನ್ ಮುಜಾಹಿದ್ನ ಆಡಳಿತದಲ್ಲಿ ನಡೆದಂತಹ ಪ್ರಮುಖ ಘಟನೆ ಅಂತಂದ್ರೆ ವಿಜಯನಗರದ ವಿರುದ್ಧ ದಂಡಯಾತ್ರೆ. ಈ ದಂಡಯಾತ್ರೆಯಿಂದ ಹಿಂದಿರುಗುವಾಗ ದೌದ್ ಖಾನ್ ಎಂಬವನು ಅಲ್ಲಾವುದ್ದೀನ್ ಮುಜಾಹಿದ್ನನ್ನು ಕೊಂದ 1378ರಲ್ಲಿ. ಮತ್ತು ಅವನೇ ತನ್ನನ್ನು ಸ್ವತಃ ರಾಜನನ್ನಾಗಿ ಮಾಡಿಕೊಂಡ. ಸೊ 8 ದಿಕ್ಕಿಗೂ 8 ಕೆನಾನ್ಗಳಿದ್ವಲ್ರಿ, ಅದರಾಗ ಇದು ಕೂಡ ಒಂದು. ಈ ಕೋಟೆಯಲ್ಲಿ ನಾನು ನೋಡಿದ 2ನೇ ಪಿರಂಗಿ ಇದು. ಕ್ಯಾನಾನಿನ್ ಹೋಲ್ಡಿಂಗ್ ಪಾಯಿಂಟು ಇಲ್ಲೈತೆ ನೋಡ್ರಿ. ದೌದ್ ಖಾನ್ ಅಧಿಕಾರಕ್ಕೆ ಬಂದ 1 ತಿಂಗಳ ಒಳಗಾಗಿ ಮುಜಾಹಿದ್ನ ಏನು ಫಾಲೋವರ್ಸ್ ಇದ್ರಲ್ಲ ಅವನನ್ನು ದೌದ್ ಖಾನನನ್ನು ಕೊಂದು ಬಹುಮನಿ ಶಾನ ಮೊಮ್ಮಗ 2ನೇ ಮಹಮ್ಮದ್ನನ್ನು ಸುಲ್ತಾನನಾಗಿ ಮಾಡಿದರು. ಮತ್ತಿದು ಮದ್ದಿನ ಪಾಯಿಂಟ್, ಇಲ್ಲಿ ಮದ್ದು ಇಡ್ತಿದ್ರು ಅನ್ಸುತ್ತೆ. ಈ 2ನೇ ಮಹಮ್ಮದ್ ಶಾನ ಬಗ್ಗೆ ಒಂದು ಕೆಟ್ಟ ಮಾಹಿತಿ ಐತ್ರಿ. ಏನಂದ್ರೆ ರಾಜ್ಯಕ್ಕೆ ಒಮ್ಮೆ ಬರಗಾಲ ಬಂದಾಗ 2ನೇ ಮಹಮ್ಮದ್ ಶಾ ಗುಜರಾತ್ ಮತ್ತು ಮಾಳ್ವಾ ಪ್ರದೇಶದಿಂದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಂಡ. ಇದು ಕೋಟೆಯ ಫಸ್ಟ್ ಲೇಯರು, ಸೆಕೆಂಡ್ ಲೇಯರು. ಅದಕ್ಕೆ ಜಿಗ್ಜಾಗ್ ಆಗಿ ಸುಮಾರು 15 ಬತೇರಿಗಳಲ್ಲಿ ಇವು ಕೂಡ ಒಂದಿಷ್ಟು. ಈ ಬತೇರಿ ಒಳಗಡೆ ಇಲ್ಲೊಂದು ಕೆನಾನ್ ಐತಿ. ಹಿಂಗೆ ಆಹಾರ ಪದಾರ್ಥಗಳನ್ನು ಆಮದು ಮಾಡಿಕೊಂಡಂತಹ 2ನೇ ಮಹಮ್ಮದ್ ಶಾ ಆ ಆಹಾರ ಪದಾರ್ಥಗಳನ್ನು ಕೇವಲ ಮುಸ್ಲಿಮರಿಗೆ ಮಾತ್ರ ಹಂಚಿಕೆ ಮಾಡ್ತಿದ್ದ ಅನ್ನೋದೊಂದು ಆರೋಪ ಇದೆ ಇತಿಹಾಸ ಪುಟದಾಗ. 2ನೇ ಕೆನಾನನ್ನು ನೋಡಿಕೊಂಡು ನಾನು ಈ ಎದುರುಗಡೆ ಇನ್ನೊಂದಿಷ್ಟು ಬತೇರಿಯಲ್ಲಿ ಕೆನಾನ್ಗಳು ಕಂಡುವಲ್ಲ, ಅಲ್ಲಿ ಹೋಗ್ತಿದ್ದೀನಿ ಈಗ. ಇದೊಂದು ಕಾವಲು ಗೋಪುರ, ವಾಚಿಂಗ್ ಟವರ್ ಅಂತ. ಈ ವಾಚಿಂಗ್ ಟವರ್ಗಳೊಳಗೆ ಬಂದರೆ ಸುತ್ತಲೂ ಗನ್ ವ್ಯೂ ಪಾಯಿಂಟ್ಗಳು, ಆಮೇಲೆ ಕೆಳಗಡೆ ಕಂದಕವನ್ನು ನೋಡೋದಕ್ಕಿರ್ತಕ್ಕಂಥ ವ್ಯೂ ಪಾಯಿಂಟ್ಗಳು ಎಲ್ಲವೂ ಇಲ್ಲಿ ಕಾಣಿಸ್ತವೆ. ಕೋಟೆಯ ಎಲ್ಲ ದಿಕ್ಕುಗಳಿಗೂ ಈ ವಾಚಿಂಗ್ ಟವರಿಂದ ನೋಡ್ಬೋದು. ಮತ್ತು ಅಲ್ಲಿಂದ ವಾಪಸ್ ಬಂದು ಮತ್ತೆ ನಾನು ನನ್ನ ಎಡಗಡೆಗೆ ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲಿ ಇನ್ನೊಂದು ಕೆನಾನ್ ಇತ್ತು, ಅಲ್ಲಿ ನೋಡಕ್ಕೆ ಹೊಂಟೀನಿ. ಸೊ ಇದು ಕೂಡ ಒಂದು ಬತೇರಿ. ಇಲ್ಲೂ ಒಂದು ಕೆನಾನ್ ಇತ್ತು ಅನಿಸುತ್ತೆ, ಬಟ್ ಇಲ್ಲ. ಆ ಬತೇರಿಗೆ ಹೋಗೋಣ, ಅಲ್ಲೊಂದು ಕೆನಾನ್ ಐತಿ. ಕ್ರಿಸ್ತಶಕ 1397ರಲ್ಲಿ 2ನೇ ಮಹಮ್ಮದ್ ಶಾ ನಿಧನನಾದ. ಅವನ ನಂತರ ಅವನ ಉತ್ತರಾಧಿಕಾರಿಯಾದವನು ಅವನ ಹಿರಿಯ ಮಗ ಗಿಯಾಸ್ ಉದ್ ದೀನ್. ಬಹುಮನಿ ರಾಜ ಆರಂಭದಿಂದಲೂ ಕೂಡ ರಾಜ್ಯಕ್ಕೆ ನಿಷ್ಠೆಯನ್ನು ತೋರಿಸಿದ್ದಂತಹ ನಿಷ್ಠಾವಂತ ಸೇವೆಗಳನ್ನು ಸಲ್ಲಿಸಿದ್ದ
ಪ್ರಬಲ ಮತ್ತು ಸಮರ್ಥ ಮಂತ್ರಿ ಮಲ್ಲಿಕ್ ಸೈಫ್ ಉದ್ದೀನ್ ಗೂರಿ ಎರಡನೇ ಮೊಹಮ್ಮದ್ ಏನ್ ನಿಧನ ಆಗ್ತಾನಲ್ಲ, ಅವನ ಮರುದಿನವೇ ಇವನು ಕೂಡ ನಿಧನ ಆದ. ಗಿಯಾಸುದ್ದೀನ್ ಅಧಿಕಾರಕ್ಕೆ ಬಂದಾಗ ಅವನಿಗೆ 17 ವರ್ಷ ವಯಸ್ಸಾಗಿತ್ತು. ಅವನು ಶೆಲ್ಫಿಶ್, ಸ್ವಾರ್ಥಿಯಾಗಿದ್ದ. ಇವನು ಅಧಿಕಾರಕ್ಕೆ ಬಂದು 2 ತಿಂಗಳ ಒಳಗಡೆ ತುಗಲ್ಚೀನ್ ಎಂಬ ಒಬ್ಬ ವಿದೇಶಿ ಟರ್ಕಿ ಇವನನ್ನ ಸಿಂಹಾಸನದಿಂದ ಕೆಳಗಿಳಿಸಿ ಗಿಯಾಸುದ್ದೀನ್ನ ಮಲ ಸಹೋದರನಾದಂತಹ ಶಮ್ಸ್ ಉದ್ದೀನ್ ದೌದ್ನನ್ನ ಸಿಂಹಾಸನಕ್ಕೆ ಏರಿಸಿದ. ಸೊ ಇಲ್ಲಿ ಒಟ್ಟು 2 ಕೆನಾನ್ ಅದಾವ. ಇಲ್ಲೊಂದು ದೊಡ್ಡ ಕೆನಾನು, ಇದೊಂದು ಅಲಂಕಾರಿಕ ಕೆನಾನು. ಇಲ್ಲೇ ಒಂದು ಟೆಕ್ಸ್ಟ್ ಐತಿ. ಈ ಕೋಟೆ ಒಳಗಡೆ ಇರ್ತಕ್ಕಂತಹ ಬ್ಯೂಟಿಫುಲ್ ಕೆನಾನ್ ಇದೆ ನೋಡ್ರಿ, ಅತ್ಯಂತ ಸುಂದರವಾದಂತಹ ಕೆನಾನ್. ಇದು ಅಲಂಕಾರ ಮಾಡ್ಯಾರ. ಅಲ್ಲೊಂದು ಶಾಸನ ಕೂಡ ಐತಿ. ಕೆನಾನ್ ನಂಬರ್ 3 ಮತ್ತೆ 4 ನಾನು ಅನ್ಕೊಂಡಿರೋದಿಲ್ಲಿ. ಒಟ್ಟು ಇಲ್ಲಿ 2 ಕೆನಾನ್ಗಳಿದಾವೆ. ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ಇತಿಹಾಸಕ್ಕೆ ಬರೋದಾದ್ರೆ, ಶಂಸುದ್ದೀನ್ ಈ ತುಗಲ್ಚೀನನ್ನ ರಾಜ್ಯದ ಪ್ರತಿನಿಧಿಯನ್ನಾಗಿ ಮಾಡಿಕೊಂಡ ಮಂತ್ರಿ ಕೂಡ ಆಗಿರ್ತಾನೆ. ಜೊತೆಗೆ ಇನ್ನೊಂದು ಕೆನಾನು ಇಲ್ಲಿ ಬಿದ್ದೈತಿ. ಈ ತುಗಲ್ಚೀನ್ಗೆ ಒಬ್ಳು ಮಗಳಿದ್ಲು. ಅವಳ ಸೌಂದರ್ಯಕ್ಕೆ ಈ ಶಂಸುದ್ದೀನ್ ಮಾರು ಹೋಗಿದ್ದ. ಆ ಮಾಹಿತಿ ಕೂಡ ಇತಿಹಾಸದೊಳಗಡೆ ಐತಿ. ಸೊ ಇದು ಕೋಟೆಯ ಒಳಗಿನ ಭಾಗ ರೀ. ಅದು ಜಾಮಿಯಾ ಮಸೀದಿ, ಅದು ವ್ಯೂ ಪಾಯಿಂಟು, ಅದೆಲ್ಲ ಕೋಟೆಗೋಡೆ ಅಲ್ಲಿ ಸರೌಂಡಿಂಗ್ ಇದೆ. ಇಲ್ಲೂ ಕೋಟೆಗೋಡೆ ಇದೆ. ಸೊ ಇದು ಬತೇರಿ. ಈ ಕೋಟೆಯಲ್ಲಿ ಈ ಲೈನ್ ಏನಿದೆಯಲ್ಲ, ಇದು ಸ್ವಲ್ಪ ಹಾಳಾಗಿದೆ. ಮೊರಗಳೆಲ್ಲ ಬೆಳ್ಕೊಂಡು ಹಾಳಾಗಿದೆ. ಸೊ ಆ ಬತೇರಿಲಿ ಒಂದು ಕೆನಾನ್ ಇತ್ತು. ಸೊ ಇದರಿಂದ ಕೋಪಗೊಂಡಂತಹ ರಾಜ ಮಣಿತನದವರು ಅಂದರೆ 1ನೇ ಮೊಹಮ್ಮದ್ ಶಾನ ಅಳಿಯಂದರು ಮತ್ತು ಬಹುಮನ್ ಶಾನ ಮೊಮ್ಮಕ್ಕಳು ಈ ತುಗಲ್ಚೀನನ್ನ ಸೆರೆ ಹಿಡಿದು ಅವನನ್ನ ಅಧಿಕಾರದಿಂದ ಕಿತ್ತಾಕ್ತಾರೆ. 2 ಕೋಟೆಗಳ ಮಧ್ಯೆ ಸೆಕೆಂಡ್ ವಾಲ್, ಇನ್ನರ್ ವಾಲ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಕಾಂಕ್ರೀಟ್. ನಂತರ ಕ್ರಿಸ್ತಶಕ 1397 ನವೆಂಬರ್ 16 ಸುಲ್ತಾನ್ ತಾಜ್ ಉದ್ ದೀನ್ ಫಿರೋಜ್ ಶಾ ಆಗಿ ಸಿಂಹಾಸನ ಏರಿದವನು ಫಿರೋಜ್ ಶಾ ತುಗಲ್ಚೀನನ್ನ ಕಲಬುರ್ಗಿಗೆ ಕರ್ಕೊಂಬರ್ತಾರೆ. ಈ ಏನು ಗಿಯಾಸುದ್ದೀನ್ ಕುರುಡನಾಗಿದ್ನಲ್ಲ, ಅವನ ಮುಂದೆ ಈ ತುಗಲ್ಚೀನನ್ನ ತಲೆ ಕತ್ತರಿಸಿ ಕೊಲ್ಲಲಾಗ್ತದೆ. ಫಿರೋಜ್ ಶಾ ಅಧಿಕಾರಕ್ಕೆ ಬಂದಾಗ 25 ವರ್ಷದ ಯುವಕ. ಇಲ್ಲೊಂದು ದರ್ಗಾ. ಈ ಫಿರೋಜ್ ಶಾ ಅಧಿಕಾರಕ್ಕೆ ಬಂದಾಗ 1399, 1407, 1417ರಲ್ಲಿ 3 ಬಾರಿ ವಿಜಯನಗರ ವಿರುದ್ಧ ದಂಡಯಾತ್ರೆಗಳನ್ನು ಮಾಡ್ದ. ಇದರ ಪರಿಣಾಮಗಳು ಏನಾದವು ಅಂತ ಸಂದರ್ಭ ಬಂದಾಗ ಹೇಳ್ತೀನಿ. ಆದರೆ ಫಿರೋಜ್ ಶಾ ಒಬ್ಬ ಬುದ್ಧಿವಂತ ಆಡಳಿತಗಾರನ ಆಗಿದ್ದ. ಇಲ್ಲಿ ಒಳಗಡೆ ಬಂದೆ, ಒಳಗಡೆ ಏನಿಲ್ಲದೆ ಇದ್ರೆ ಸಾಕು. ಇಲ್ಲಿ ವ್ಯೂ ಪಾಯಿಂಟ್ಸ್ಗಳಿದ್ದಾವೆ. ಇದೊಂದು ಕಾವಲು ಗೋಪುರ. ಇದರ ಡ್ಯೂಮ್ ಗುಮ್ಮಟ. ಫಿರೋಜ್ ಶಹಾನ ಆಡಳಿತ ಸಂದರ್ಭದೊಳಗಡೆ ವಿಜಯನಗರ ಮತ್ತು ತೆಲಂಗಾಣ ಎರಡರಿಂದಲೂ ಅವನಿಗೆ ಅವಾಗವಾಗ ತೊಂದರೆ ಆಗ್ತಿತ್ತು. ಈ ಫಿರೋಜ್ ಶಹಾನ ಸಹೋದರನಾದಂತಹ ಅಹ್ಮದ್ ಶಾ ಈ ಕಲಬುರ್ಗಿ ಕೋಟೆಯನ್ನು ಮುತ್ತಿಗೆ ಹಾಕಿ ಕ್ರಿಸ್ತ ಶಕ 1422 ಸೆಪ್ಟೆಂಬರ್ 22 ಗುಲ್ಬರ್ಗಾದಲ್ಲಿ ಸಿಂಹಾಸನವನ್ನು ಏರಿದ. ಅದೇ ವರ್ಷ ಅಕ್ಟೋಬರ್ 2 ವಯೋವೃದ್ಧ ಫಿರೋಜ್ ಶಾ ನಿಧನ ಕೂಡ ಆದ. ಫಿರೋಜ್ ಶಾ ರಾಯಚೂರಿನ ದೋಹಾ ಪ್ರದೇಶಕ್ಕೆ ವಿಜಯನಗರದೊಂದಿಗೆ ಮಾಡಿದ ಯುದ್ಧಗಳ ಬಗ್ಗೆ ರಾಯಚೂರಿನ ಕೋಟೆಯಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ. ಅಹಮದ್ ಶಾನ ಅಧಿಕಾರಕ್ಕೆ ಬಂದಾಗ ಮಾಡಿದ ಮಹತ್ವದ ಬದಲಾವಣೆ ಅಂದರೆ ರಾಜಧಾನಿಯ ಸ್ಥಳಾಂತರ. ಮತ್ತು ಈ ತವರದ ಏನು ವಾಚ್ ಟವರ್ ಇದಾವಲ್ರಿ, ಇವು ರಾಜ ಪರಿವಾರದವರ ಚಲನವಲನಗಳನ್ನು ಗಮನಿಸೋದಕ್ಕೆ ಸೈನಿಕರಿಗಿರ್ತಕ್ಕಂಥ ವಾಚ್ ಟವರ್. ಶಾಹಿ ಬಜಾರ್ ಹೋಗೋ ರೋಡ್ ರೀ. ಆಗಲೇ ನೋಡಿದ್ವಲ್ರಿ, ಶಾಹಿ ಬಜಾರ್ಗೆ ಹೋಗೋ ರೋಡ್ ಇದು. ಅಂದರೆ ಆ ಕೋಟೆ ಎಂಟ್ರೆನ್ಸು ಹೆಂಗಿದೆ, ಹಿಂಗೆ ಕಾಣಿಸುತ್ತೆ. ಈ ಕಿಟಕಿ ಒಳಗಡೆಯಿಂದ ನೋಡಿದ್ರೆ ನಾವು ಬ್ಯಾಕ್ ಗೇಟ್ ಶಾಹಿ ಬಜಾರ್ಗೆ ಹೋಗ್ತಿದ್ವಲ್ಲ, ಆ ರೋಡಿಂದ ನೋಡುವಂಥದ್ದು ಬತೇರಿ ಇದು. ಇದನ್ನೆಲ್ಲ ನೋಡಿಕೊಂಡು ಮತ್ತೆ ನಾನು ವಾಪಸ್ ಕೆಳಗಡೆ ಬಂದು ಈಗ ಹೋಗ್ತಾ ಇದ್ದೀನಿ ದೊಡ್ಡ ತೋಪನ ನೋಡೋದಕ್ಕೆ. ಜಾಮಿಯಾ ಮಸೀದಿ, ಆಮೇಲೆ 700 ವರ್ಷದ ಹಳೆಯ ನಾಟ್ಯ ಶಾಲೆ ಇತ್ಯಾದಿ ಇತ್ಯಾದಿ. ಇದು ಕೂಡ ಒಂದು ಕಟ್ಟಡ.
ಪ್ರೊಟೆಕ್ಟೆಡ್ ಹೆಸರಲ್ಲಿ ಅದಕ್ಕೆ ಬೀಗ ಹಾಕಿ ಲಾಕ್ ಮಾಡಿಟ್ಟಾರ. ಅಲ್ಲಿ ಕಾಣಿಸೋದು ಅದು ಜಾಮಿಯಾ ಮಸೀದ್. ಅಲ್ಲಿಗೆ ಆಮೇಲೆ ಹೋಗೋಣ. ಈಗ ಏಷ್ಯಾದ ಅತಿ ದೊಡ್ಡ ತೋಪಲ್ಲಿ ಐತಿ, ಅಲ್ಲಿಗೆ ಹೋಗೋಣ. ಕ್ರಿಸ್ತ ಶಕ 1424 ಸುಮಾರಿಗೆ ಎರಡನೇ ಅಹ್ಮದ್ ಶನ ಆಳ್ವಿಕೆಯಲ್ಲಿ ರಾಜಧಾನಿಯನ್ನು ಸ್ಥಳಾಂತರಿಸುವುದರ ಬಗ್ಗೆ ಇತಿಹಾಸದಲ್ಲಿ ಬೇರೆ ಬೇರೆ ಕಾರಣಗಳು ಇರ್ತವೆ ಮತ್ತು ಮಾಹಿತಿಗಳನ್ನು ಕೊಡ್ತಾರೆ. ಅದರಲ್ಲಿ 2 ಕಾರಣಗಳನ್ನು ನಾನಿಲ್ಲಿ ಪ್ರಸ್ತಾಪವನ್ನು ಮಾಡ್ತೀನಿ. ಮಾಹಿತಿ ಪ್ರಕಾರ ಅಹಮದ್ ಶಾ ಗೋಂಡ್ವಾನದ ಮೇಲೆ ದಾಳಿ ಮಾಡಿ ಖಾಂಡೇಶ್ನೊಂದಿಗೆ ಮೈತ್ರಿ ಮಾಡಿಕೊಂಡ ಅಥವಾ ಅಹಮದ್ ಶಾ ಗೆದ್ದ ಅಂತಲೇ ಎಲ್ಲ ಇತಿಹಾಸಕಾರರು ಮಾಹಿತಿಯನ್ನು ನೀಡಿರೋದು. ಇದಾದಮೇಲೆ ಸ್ವಲ್ಪ ಸಮಯದ ನಂತರ ಅವನು ಬೀದರ್ನಲ್ಲಿ ಹೋಗಿ ಸ್ಟೇ ಮಾಡಿಕೊಂಡಿದ್ದ. ಆ ವಾತಾವರಣ ಅಂದರೆ ಬೀದರ್ನ ವಾತಾವರಣ ತುಂಬ ಇಷ್ಟವಾಗಿತ್ತು. ಅದಕ್ಕೆ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಪ್ರಾರಂಭಿಸಿದ. ಅಂದರೆ ಕಲಬುರಗಿಯನ್ನು ರಾಜಧಾನಿಯನ್ನಾಗಿ ಬಿಟ್ಟು ನೂತನ ರಾಜಧಾನಿಯನ್ನಾಗಿ ಬೀದರನ್ನು ಆಯ್ಕೆ ಮಾಡಿಕೊಂಡು ಆಡಳಿತವನ್ನು ಸ್ಥಾಪನೆ ಮಾಡ್ದ. ದೊಡ್ಡ ತೋಪಿನ ಸೆಕ್ಯೂರಿಟಿ ಟೈಟ್ ಆಗಿರ್ತೈತಿ, ಯಾವುದೇ ಅಹಿತಕರ ಚಟುವಟಿಕೆಗಳು ನಡೆಯಲ್ಲ. ಇಲ್ಲಿಗೆ ಸಂಬಂಧಪಟ್ಟಂಗೆ ಇದೊಂದು ಶಿಲಾಶಾಸನ. ಇದು ಏನು ಅಂತ ತುಂಬ ಹುಡುಕೋದಕ್ಕೆ ಪ್ರಯತ್ನ ಮಾಡಿದೆ, ನನಗೆ ಮಾಹಿತಿ ಅಷ್ಟೊಂದು ಲಭ್ಯ ಆಗಲಿಲ್ಲ. ಈಗ ಇಲ್ಲಿಗೆ ಬಂದರೂ ಸಿಗೋದೆ ಬಾರಾ ಗಾಜಿ ತೋಫ್. ಕೋಟೆಯಲ್ಲಿದ್ದಂತಹ ಸುಮಾರು 26-25 ತೋಫುಗಳಲ್ಲಿ ಇದೇ ಅತಿ ದೊಡ್ಡವಾದ ಫಿರಂಗಿ ಅಥವಾ ಕೆನಾನ್. ಇದರ ಒಟ್ಟು ಉದ್ದ 29 ಫೀಟ್. ಜಗತ್ತಿನ ಅತಿ ಉದ್ದದ ತೋಪು ಅಂತ ಹೇಳಿ ಸಂಶೋಧಕರು ಕೂಡ ಮಾಹಿತಿಯನ್ನು ನೀಡುತ್ತಾರೆ. ಈ ತೋಫನ್ನು ರಚನೆ ಮಾಡೋದಕ್ಕೆ ಪಂಚಲೋಹಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ. 5 ಲೋಹಗಳನ್ನು ಬಳಕೆ ಮಾಡಿಕೊಂಡು ಈ ಫಿರಂಗಿಯನ್ನು ರೆಡಿ ಮಾಡಿರೋದು. ಈ ತೋಫ್ನ ರಚನೆಯ ಉದ್ದೇಶ ಕೋಟೆಯನ್ನು ಕಾಪಾಡುವುದು, ಅದಕ್ಕೆ ರಕ್ಷಣೆಯನ್ನು ನೀಡಬೇಕು ಅಂತ ಹೇಳಿ ಈ ಫಿರಂಗಿಯನ್ನು ಸ್ಥಾಪನೆ ಮಾಡಲಾಗಿದೆ. ಈಗ ಇದೊಂದು ವೆಲ್ ಪ್ರೊಟೆಕ್ಟೆಡ್ ಮೊನ್ಯುಮೆಂಟ್ ಮತ್ತು ಈ ಕೋಟೆಯ ಅತ್ಯಂತ ಆಕರ್ಷಣೀಯ ಕೇಂದ್ರ ಕೂಡ ಹೌದು. ಈ ಬತೇರಿಯನ್ನು ಹತ್ತಿ ನೋಡಿದ್ರೆ ಸುತ್ತಲೂ ನೋಡುವಂತಹ ಅಥವಾ ಕಾಣುವಂತಹ ಕೋಟೆಯ ಒಳಗಿನ ಆವರಣ, ಮತ್ತಿದು ಪಕ್ಕದಲ್ಲಿ ಏನು ಜನಗಳು ವಾಸ ಮಾಡ್ತಿದಾರಲ್ಲ ಅದು. ಇದನ್ನೆಲ್ಲ ನೋಡಿಕೊಂಡು ಮತ್ತೆ ನಾನು ಕೆಳಗಡೆ ಇಳಿದು ನನ್ನ ಬಲಭಾಗಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೊಂದಿಷ್ಟು ನಮಗೆ ಫಿರಂಗಿಗಳು ಆಮೇಲೆ ಬತೇರಿಗಳು ಸಿಗ್ತವೆ ನೋಡಿ. ಇದು ಕೋಟೆಯ ಹೊರಗಿನ ಆವರಣ. ಫಸ್ಟ್ ಲೇಯರು ಮತ್ತು ಸೆಕೆಂಡ್ ಲೇಯರ್ ಮಧ್ಯೆ ಇರತಕ್ಕಂತಹ ಒಂದು ಕೋಟೆಯ ಗೋಡೆ. ಮತ್ತು ಎಡಗಡೆ ಕಾಣಿಸ್ತಿರೋದು ಒಂದು ಬತೇರಿ. ರಾಜಧಾನಿಯನ್ನು ಸ್ಥಳಾಂತರಿಸುವುದಕ್ಕೆ ಇನ್ನೊಂದು ಮಹತ್ವವನ್ನು ಕಾರಣ ಹೇಳೋದಾದರೆ ತುಂಬ ಇತಿಹಾಸಕಾರರು ಹೇಳಿದ್ದು ವಿಜಯನಗರ ಸಾಮ್ರಾಜ್ಯ. ಇಲ್ಲೊಂದು ಸ್ಮಾಲ್ ಫಿರಂಗಿ. ಸೊ ಅಲ್ಲಿ ಎದುರುಗಡೆ ಏನೋ ಒಂದು ಬತೇರಿ ಇದೆ, ಅಲ್ಲೂ ಕೂಡ 1-2 ಫಿರಂಗಿಗಳಿದ್ದಾವೆ. ಈ ಫಿರಂಗಿನ ನೋಡ್ಕೊಂಡ್ಮೇಲೆ ಅಲ್ಲೈತಲ್ರಿ ಬತೇರಿ, ಅಲ್ಲಿ 2 ಫಿರಂಗಿಗಳು ಸಿಗ್ತಾವೆ. ಬಹುಮನಿ ಸುಲ್ತಾನರ ಆಡಳಿತ ಆರಂಭದಾಗಿಂದಲೂ ವಿಜಯನಗರದ ಅರಸರೊಂದಿಗೆ ಅವರ ಯುದ್ಧಗಳು ಕಲಹಗಳು ನಡೀತಾನೆ ಇದ್ವು. ಅಹಮದ್ ಶಾನ ಕಾಲಕ್ಕೂ ಈ ಕಲಹಗಳು ಮತ್ತೆ ಕಂಟಿನ್ಯೂ ಆಗ್ತವೆ, ಮುಂದುವರಿತವೆ. ಈ ಅಹಮದ್ ಶಾ ಗೋಂಡ್ವಾನಾದ ಮೇಲೆ ಯುದ್ಧ ಮಾಡೋದಕ್ಕಿಂತ ಮುಂಚೆ ವಿಜಯನಗರದವ್ರ ಜೊತೆ ಯುದ್ಧವನ್ನ ಮಾಡಿದ್ದ. ಸೊ ಇಲ್ಲಿ 2 ಫಿರಂಗಿಗಳು ಬಿದ್ದವ್ರಿ. ವಿಜಯನಗರದಲ್ಲಿ ಏನು ಯುದ್ಧವನ್ನು ಮುಂದುವರಿಸಿದ್ದ, ಅಲ್ಲಿ 2ನೆಯ ದೇವರಾಯ ತುಂಬ ಬಲಿಷ್ಠವಾದಂತಹ ರಾಜ ಆಗಿದ್ದ. ಈ ಅಹಮದ್ ಶಾ ಮತ್ತೆ 2ನೇ ದೇವರಾಯ ಏನಿದ್ರಲ್ಲ, ಇಬ್ಬರ ಯುದ್ಧಗಳು ವಿಜಯನಗರ ಅರಸರ ಪರವಾಗಿಯೇ ಇದ್ದು, ಜಯ ಅವರ ಪರವಾಗಿತ್ತು. ಸೊ ಹೀಗಾಗಿ ಅಹಮದ್ ಶಾನ ಪರವಾಗಿ ವಾತಾವರಣ ಇರಲಿಲ್ಲ. ಆವಾಗ ರಾಜಧಾನಿಯನ್ನು ಒಂದು ಬಲಿಷ್ಠ ಮತ್ತು ಭದ್ರ ಸ್ಥಳಕ್ಕೆ ಸ್ಥಳಾಂತರಿಸುವ ಅನಿವಾರ್ಯತೆ ಉಂಟಾಗಿತ್ತು. ಇದು ಕೂಡ ಒಂದು ಬತೇರಿ. ತೋಪ್ ಇಡ್ತಿದ್ದಂಥ ಜಾಗ ಐತಿ, ತೋಪಿಲ್ಲ. ಅದೇ ದೊಡ್ಡ ತೋಪಿನ ಬತೇರಿ. ಇದು ದೊಡ್ಡ ತೋಪಿನ ಬತೇರಿ. ಎಲ್ಲ ನೋಡ್ಕೊಂಡು
ಈ ಕಡೆ ಹೋಗ್ತಿದ್ದೀನಿ ಈಗ. ಇದೆಲ್ಲ ಕೋಟೆಯ ಆವರಣ ಇದು. ಸೊ ಹೀಗಾಗಿ ಅಹಮದ್ ಶಾ ರಾಜಧಾನಿಯನ್ನು ಬೀದರಿಗೆ ಸ್ಥಳಾಂತರಿಸಿದ ಅನ್ನುವ ಮಾಹಿತಿ ಕೂಡ ಅನೇಕ ಇತಿಹಾಸಕಾರರು ಕೊಡ್ತಾರೆ. ಇದು ಕೂಡ ಪಿರಂಗಿ ಇಟ್ಟಿದಂತಹ ಜಾಗನೇ. ಅಲ್ಲಿ ಹೋಲಿದೆಯಲ್ಲ, ಅಲ್ಲಿ ಪಿರಂಗಿನ ಸ್ಟ್ಯಾಂಡ್ ಮಾಡಿರ್ತಿದ್ರು. ಬಟ್ ಪಿರಂಗಿ ಇಲ್ಲ, ಎಲ್ಲೋ ಬಿದ್ದಿರಬೇಕು. ಇದು ಕೋಟೆಯ ಹೊರಗಿನ ಗೋಡೆ. 1347ರಿಂದ 1424ರವರೆಗೆ ದಕ್ಕನ್ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದಂತಹ ಗುಲ್ಬರ್ಗ ಅಥವಾ ಕಲಬುರ್ಗಿ ಈಗ ಒಂದು ವಲಯ ಕೇಂದ್ರ ಮಾತ್ರ ಆಯಿತು ರಾಜಧಾನಿಯ ಸ್ಥಳಾಂತರ ಕಾರಣದಿಂದಾಗಿ. ಇದು ಕೋಟೆಯ ವ್ಯೂ ಪಾಯಿಂಟು. ಎಲ್ಲ ಕಡೆ ಹಿಂಗೆ ಇರಂಗಿಲ್ರಿ. ಇಲ್ಲಿ ನೋಡ್ರಿ, ಸೈಡಿಗೆ ಐತಿ. ಬಹುಮನಿ ಸುಲ್ತಾನರಿಗೆ ಭದ್ರ ಬುನಾದಿಯನ್ನು ಹಾಕಿದ್ದು ಈ ಕೋಟೆ. ರಾಜಧಾನಿ ಬದಲಾವಣೆಯಿಂದ ಬಹುಮನಿ ಸುಲ್ತಾನರ ಕೈಯಿಂದ ಹಂತ ಹಂತವಾಗಿ ಜಾರುವುದಕ್ಕೆ ಪ್ರಾರಂಭ ಆಯಿತು. ಎಲ್ಲ ಕೋಟೆ ಗೋಡೆ ಇದೆಲ್ಲ. ಆಮೇಲೆ ಅದು ಕೋಟೆ ವ್ಯೂ ಪಾಯಿಂಟು ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಜಾಮಿಯಾ ಮಸೀದಿ. ಅಲ್ಲಿ ದೊಡ್ಡ ಪಿರಂಗಿ ಬತೇರಿ ಅದನ್ನೆಲ್ಲ ನೋಡ್ಕೊಂಡು ಈಗ ನಾ ಬಂದೀನಿ 700 ವರ್ಷಗಳ ಹಿಂದಿನ ನೃತ್ಯ ಶಾಲೆ. ಈಗೇನು ನಾವು ನೋಡಕ್ಕೆ ಹೊಂಟೇವಲ್ರಿ, ಇದೊಂದು ನೃತ್ಯ ಮಂಟಪ ಅಥವಾ ರಂಗಮಂದಿರ. ಬಹುಮನಿ ಸುಲ್ತಾನರಕ್ಕಿಂತಲೂ ಮುಂಚೆಲೇ ಇದು ಇಲ್ಲಿ ಅಸ್ತಿತ್ವದಲ್ಲಿತ್ತು. ಅತ್ಯಂತ ಪುರಾತನವಾದಂತಹ ಸ್ಥಳ ಈಗಿದು ಈ ಕೋಟೆಯಲ್ಲಿ. ಮತ್ತು ಪ್ರೊಟೆಕ್ಟೆಡ್ ಮೊನ್ಯುಮೆಂಟ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರಿಂದ ರಕ್ಷಣೆ ಮಾಡಲಾಗಿರ್ತಕ್ಕಂಥ ಒಂದು ಮಂಟಪ. ಸಂಪೂರ್ಣವಾಗಿ ಇದನ್ನು ಕಲ್ಲಿನಿಂದ ಮಾಡಿರ್ತಾರೆ. ಮಂಟಪ 2-3 ಮಂಟಪಗಳು ಇಲ್ಲಿ ಇದ್ವು. ಈಗ ಅದ್ರ ಪರಿಸ್ಥಿತಿ ಹಿಂಗ ಆಗೈತಿ. ಇಲ್ಲಿನ ಕಂಬಗಳು ಅದೆಷ್ಟು ಕುಣಿತಗಳನ್ನು ಕಂಡಿವೆಯೋ, ಅದೆಷ್ಟು ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಕ್ಕೆ ಸಾಕ್ಷಿಗಳಾಗಿವೆಯೋ, ಇವುಗಳಿಗೆ ಮಾತಿಲ್ಲ. ನಮಗೆ ತಿಳ್ಕೊಳ್ಳೋ ಪ್ರಜ್ಞೆ ಇಲ್ಲ. ಇಲ್ಲೆಲ್ಲ ಸ್ತ್ರೀಯರ ನೃತ್ಯ ಭಂಗಿಗಳು ಇದಾವೆ ನೋಡ್ರಿ. ಈ ಕೋಟೆನ ತುಂಬ ಜನ ನೋಡಕ್ಕೆ ಬರ್ತಾರೆ, ಆದರೆ ಇಲ್ಲಿ ಇಂಥದ್ದೊಂದು ಸ್ಥಳ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಬರೋದೂ ಇಲ್ಲ. ಆ ಕೋಟೆನ ಮೇನ್ ಡೋರಲ್ಲಿ ನೋಡ್ಕೋತಾರೆ, ಹಂಗೆ ವಾಪಸ್ ಹೋಗ್ಬಿಡ್ತಾರೆ. ಇಷ್ಟು ದೂರ ಬಿಸಿಲಲ್ಲಿ ನಡೆದು ಬಂದು ಈ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳೋ ಅಥವಾ ಇಲ್ಲಿ ಆಗಿರ್ತಕ್ಕಂತಹ ಹಾನಿಯ ಬಗ್ಗೆ ಕೊರಗುವಂತಹ ಮನಸ್ಸುಗಳು ಈಗ ಯಾರೂ ಇಲ್ಲ. ಒಂದು ಸನ್ನಿವೇಶ, ಇಲ್ಲಿ ಹುಲಿಯನ್ನು ಬೇಟೆ ಆಡ್ತಿರ್ತಕ್ಕಂಥದ್ದಿದೆ, ಹಸು ಇದೆ, ಗೋವು, ಆಮೇಲೆ ಶಿವನಿಗೆ ಅಭಿಷೇಕ ಮಾಡ್ತಿರ್ತಕ್ಕಂಥದ್ದು ಕೂಡ ಸನ್ನಿವೇಶ ಇದೆ. ಪಕ್ಕದಲ್ಲಿ ಬಂದರೆ ಇದೊಂದು ಯುದ್ಧದ ಪ್ರಸಂಗ. ಇದೊಂದು ಪೌರಾಣಿಕ ಸನ್ನಿವೇಶವನ್ನು ಹೇಳುವಂಥ ಪ್ರಸಂಗ. ಇದು ವಿಷ್ಣು ಲಲಾಟದಲ್ಲಿರ್ತಕ್ಕಂಥದ್ದು. ಇದು ಯುದ್ಧ. ರಾಜಧಾನಿಯ ಸ್ಥಳಾಂತರದಿಂದ ಮುಂದೆ ಕಲಬುರಗಿಯಲ್ಲಿ ಏನೇನು ಬದಲಾವಣೆ ಆಯಿತು ಅನ್ನೋದನ್ನು ಹೇಳ್ತೀನಿ. ಸೊ ಈ ನೃತ್ಯ ಶಾಲೆಯನ್ನು ನೋಡಿಕೊಂಡು ಈಗ ನಾನು ಮತ್ತೆ ವಾಪಸ್ ಹೋಗಬೇಕು. ಎಲ್ಲಿಗೆ? ಜಾಮಿಯಾ ಮಸೀದಿಯನ್ನು ನೋಡೋದಕ್ಕೆ ಹೋಗಬೇಕು. ಅಲ್ಲಿಂದ ರಣಮಂಡಲವನ್ನು ಕೂಡ ನಾನು ನೋಡೋದಕ್ಕೆ ಹೋಗಬೇಕು. ಇದು ಕೂಡ ಒಂದು ಮಾರ್ಗ. ಇಲ್ಲಿ ಓಡಾಡೋದಕ್ಕೆ ಈಗ ಕಂಪ್ಲೀಟಾಗಿ ಬಂದಾಗಿದೆ. ಈಗ ನಾವು ಹೋಗೋಣ ಜಾಮಿಯಾ ಮಸೀದಿ ಮತ್ತು ರಣಮಂಡಲವನ್ನು ನೋಡುವುದಕ್ಕೆ. ಇದು ಜಾಮಿಯಾ ಮಸೀದಿಯ ಹಿಂಭಾಗ. ಇಲ್ಲಿ ಕಟ್ಟಡದ ಅವಶೇಷಗಳು ಅಲ್ಲಲ್ಲೇ ಕುರುಹುಗಳು ಅದಾವೆ, ಎಲ್ಲ ಬಿದ್ದಾವೆ. ಸೊ ಅದೇ ಜಾಮಿಯಾ ಮಸೀದಿ. ಜಾಮಿಯಾ ಮಸೀದಿ ಅಥವಾ ಬಡೆ ಮಸೀದಿ ಅಥವಾ ಶುಕ್ರವಾರದ ಮಸೀದಿ ಅಥವಾ ಜಾಮಿಯಾ ಮಸೀದ್ ಇ ಕಿಲ್ಲಾ ಇ ಹಸಮ್, ಇದಕ್ಕೆ ಇರತಕ್ಕಂತಹ ಅನೇಕ ಹೆಸರುಗಳು. ಈ ಮಸೀದಿ ಸ್ಥಾಪನೆ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಅದಾವೆ. ಅಂದರೆ ಐತಿಹಾಸಿಕ ಗೊಂದಲದ ಮಾಹಿತಿ ಕೂಡ ಇದೆ. ಕೆಲವು ಮಾಹಿತಿಗಳ ಪ್ರಕಾರ ಬಹುಮನಿ ಸುಲ್ತಾನರ ಮುಂಚೆನೇ ಈ ಮಸೀದಿಯನ್ನು ನಿರ್ಮಿಸಲಾಗಿತ್ತು ಅಂತ ಹೇಳಲಾಗ್ತದೆ. ಮಸೀದಿಯ ಪ್ರವೇಶ ದ್ವಾರದ ಎಡಗಡೆ ಮತ್ತು ಬಲಗಡೆ ಏನು ಈ ಶಿಲಾಶಾಸನಗಳದವಲ್ರಿ, ಇವು ಈ ಮಸೀದಿಯನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತವೆ. ಇದನ್ನೆಲ್ಲ ನೋಡ್ಕೊಂಡು ಒಳಗಡೆ ಬಂದರೆ
ಸುಮಾರು 2,000-5,000 ಜನರು ಏಕಕಾಲಕ್ಕೆ ಕುಳಿತು ನಮಾಜ್ ಮಾಡುವಷ್ಟು ಸ್ಥಳ ಇರ್ತಕ್ಕಂತಹ ಒಂದು ಮಸ್ಜಿದ್. ಆದರೆ ಬಹುತೇಕ ಮಾಹಿತಿ ಹೇಳುವ ಪ್ರಕಾರ 1ನೇ ಮೊಹಮ್ಮದ್ ಶಾ ವಾರಂಗಲ್ನ ಕಪಯ ನಾಯಕನ ಮೇಲೆ ಯುದ್ಧ ಮಾಡಿ ಗೆದ್ದು ಕಲಬುರ್ಗಿಯನ್ನು ಅಧಿಕೃತ ರಾಜಧಾನಿಯನ್ನಾಗಿ ಮಾಡಿಕೊಂಡ ಮೇಲೆ 1362ರಲ್ಲಿ ಈ ಮಸೀದಿಯನ್ನು ನಿರ್ಮಿಸಿದ ಅಂತ ಹೇಳಲಾಗ್ತದೆ. ರಫಿ ಎಂಬುವನು ಇದರ ವಾಸ್ತುಶಿಲ್ಪಿ. ಇದು ಸ್ಪೇನ್ನ ಕಾರ್ಡೋವಾದ ದೊಡ್ಡ ಮಸೀದಿಯನ್ನು ಹೋಲ್ತದೆ. ಪರ್ಷಿಯನ್ ಶೈಲಿಯ ವಿಶಿಷ್ಟವಾದ ಗುಮ್ಮಟಗಳು ಮತ್ತು ಕಿರಿದಾದ ಪ್ರವೇಶ ದ್ವಾರ ಹೊಂದಿದೆ. ಇದರ ಒಟ್ಟು ವಿಸ್ತೀರ್ಣ 216 ಫೀಟ್ ಉದ್ದ, 177 ಫೀಟ್ ಅಗಲದ ಸುತ್ತಳತೆಯನ್ನು ಹೊಂದೈತಿ. ಒಂದು ಬೃಹತ್ ಮತ್ತು 4 ಮಧ್ಯಮ ಸೇರಿದಂತೆ ಒಟ್ಟು 80 ಗುಮ್ಮಟಗಳನ್ನು ಅಂದರೆ ಡ್ಯೂಮ್ಸನ್ನು ಈ ಮಸೀದಿ ಹೊಂದೈತಿ. ಇನ್ನೊಂದು ಈ ಮಸೀದಿ ವಿಶೇಷ ಅಂದರೆ ಈ ಮಸೀದಿಗೆ ಅಂಗಳ ಇಲ್ಲ. ಅದೇ ಈ ಮಸೀದಿಯ ವಿಶೇಷ ಮತ್ತು ಭಾರತದಲ್ಲಿರ್ತಕ್ಕಂತಹ ವಿಶೇಷವಾದ ಮಸೀದಿಯಲ್ಲಿ ಇದು ಕೂಡ ಒಂದು. ಈ ಬಹುಮನಿ ಶಾಹಿ ಸುಲ್ತಾನರ ಆರ್ಕಿಟೆಕ್ಚರ್ ಏನೈತಲ್ರಿ, ಅದೆಲ್ಲವೂ ದೆಹಲಿಯ ಸುಲ್ತಾನರ ಆರ್ಕಿಟೆಕ್ಚರ್ಗೆ ಚಾಲೆಂಜ್ ಮಾಡಿ ಕಟ್ಟಿರ್ತಕ್ಕಂಥ ಆರ್ಕಿಟೆಕ್ಚರ್ಗಳು. ಅಲ್ಲಿ ಹೆಂಗಿದಾವೋ ದೆಹಲಿ ಸುಲ್ತಾನರ ಆರ್ಕಿಟೆಕ್ಚರ್ಗಳು ಇಲ್ಲೂ ಕೂಡ ಹಾಗೆ ಆರ್ಕಿಟೆಕ್ಚರ್ಗಳನ್ನು ನಾವು ನೋಡ್ಬೋದು. ಅಂದರೆ ಈ ಬಹುಮನಿ ಸುಲ್ತಾನರು ದೆಹಲಿ ಸುಲ್ತಾನರಿಗೆ ಸಿಂಬಾಲಿಕ್ಕಾಗಿ ಹೇಳ್ತಿಕ್ಕಂಥದ್ದೇನು ಅಂತಂದರೆ, ನೀವು ದೆಹಲಿಗೆ ಸುಲ್ತಾನ ಆದರೆ ನಾವು ಡಕ್ಕನ್ಗೆ ಸುಲ್ತಾನರು ಅನ್ನೋ ಸಂದೇಶವನ್ನು ಅವ್ರು ಕೊಡ್ತಿದ್ರು. ಅದು ಕೋಟೆಯ ವ್ಯೂ ಪಾಯಿಂಟ್. ಅಲ್ಲಿ ಹೋಗೋಣ. ನಾನೀಗ ಜಾಮಿಯಾ ಮಸೀದಿಯನ್ನು ನೋಡಿಕೊಂಡು ರಣಮಂಡಲ ಅಂತ ಏನು ಕರೀತಾರೆ, ಅಂದರೆ ವ್ಯೂ ಪಾಯಿಂಟ್, ಈ ಕೋಟೆಯ ವ್ಯೂ ಪಾಯಿಂಟ್ ಅಂತ ಏನು ಕರೀತಾರೆ, ಸೆಂಟರ್ ಆಫ್ ದಿ ಫೋರ್ಟ್, ಅಲ್ಲಿಗೆ ಹೊಂಟೀನಿ. ರಾಜಧಾನಿ ಬದಲಾವಣೆಯ ನಂತರ ಕಲಬುರ್ಗಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿತು ಮತ್ತು ಇದೊಂದು ಕೇವಲ ಬಹುಮನಿ ಸುಲ್ತಾನರ ಪ್ರಾಂತೀಯ ಕೇಂದ್ರವಾಗಿ ಉಳ್ಕೋತು. ಕ್ರಿಸ್ತಶಕ 1504ರಲ್ಲಿ ಯೂಸುಫ್ ಆದಿಲ್ ಶಾ ಬಿಜಾಪುರದ ಆಡಳಿತಗಾರನಾದಾಗ ಅವನು ಹೊಸ ಸಾಮ್ರಾಜ್ಯವನ್ನು ಅಥವಾ ರಾಜ್ಯವನ್ನು ಕಟ್ಟಿದಾಗ ಇದೇ ಕಲಬುರ್ಗಿ ಕೋಟೆ ಮತ್ತು ಕಲಬುರ್ಗಿ ಅವನ ಸ್ವಾಧೀನಕ್ಕೆ ಬಂದಿತು. ಒಂದು ಸಾರಿ ಅಂದರೆ 1514ರಲ್ಲಿ ಅಮೀರ್ ಬರೀದ್ ಈ ಕೋಟೆಯನ್ನು ಮತ್ತೆ ಬಿಜಾಪುರದ ಪಡೆಗಳಿಂದ ವಶಪಡಿಸ್ಕೋತಾನೆ. ಆದರೂ ಕೂಡ ಮತ್ತೊಮ್ಮೆ ಬಿಜಾಪುರದ ಪಡೆಗಳು ಈ ಕೋಟೆಯನ್ನು ಆಕ್ರಮಿಸಿಕೊಂಡು ತಮ್ಮ ವಶದಲ್ಲಿ ಇಟ್ಕೋತವೆ. ಈ ಥರ ಆರ್ಚ್ ಇದ್ದಂಗೆ ಇಲ್ಲೂ ಇತ್ತು ಅನ್ಸುತ್ತೆ ರೀ, ಬಿದ್ದೈತೆ. ಮುಘಲರು ಡೆಕ್ಕನ್ನನ್ನು ವಶಪಡಿಸಿಕೊಳ್ಳುವವರೆಗೂ ಅಂದರೆ 1686ರವರೆಗೂ ಕಲಬುರ್ಗಿ ಮತ್ತು ಈ ಕೋಟೆ ಬಿಜಾಪುರದ ಶಾಹಿ ಸುಲ್ತಾನರ ಅಧೀನದಲ್ಲಿತ್ತು. ಇದರ ಮಧ್ಯೆ ಒಮ್ಮೆ ಕ್ರಿಸ್ತಶಕ 1523ರಲ್ಲಿ ಬಿಜಾಪುರದ ವಿರುದ್ಧ ವಿಜಯನಗರದ ಕೃಷ್ಣದೇವರಾಯ ದಂಡಯಾತ್ರೆಯನ್ನು ಕೈಗೊಂಡ. ಬಿಕಾಸ್ ಆಫ್ ಅಸಾದ್ ಖಾನ್ ಲಾರಿ ಏನಿದ್ದ ಅವನ ಕುತಂತ್ರಗಳು ಇದಕ್ಕೆ ಕಾರಣ ಆಗಿದ್ದವು. ಕಲಬುರ್ಗಿಯನ್ನು ಕೃಷ್ಣದೇವರಾಯ ವಶಪಡಿಸ್ಕೊಂಡ, ಕೋಟೆಯನ್ನು ನೆಲಸಮ ಮಾಡಿ ಹಾಕಿದ. ಕೋಟೆಯಲ್ಲಿ ಬಂಧಿಸಿದ್ದಂತಹ 3 ಬಹುಮನಿ ರಾಜಕುಮಾರರನ್ನು ಬಿಡುಗಡೆ ಮಾಡಿದ. ಆದರೆ ರಕ್ಕಸ ತಂಗಡಗಿ ಯುದ್ಧದ ನಂತರ ಲೂಟಿ ಮಾಡಿದ ವಿಜಯನಗರದ ಸಂಪತ್ತಿನಲ್ಲಿ ಅಲಿ ಆದಿಲ್ ಶಾ ಈ ಕೋಟೆಯನ್ನು ಮತ್ತೆ ದುರಸ್ತಿ ಮಾಡಿದ. ನಾನೀಗ ರಣಮಂಡಲಕ್ಕೆ ಟಾಪಿಗೆ ಬಂದಿದ್ದೀನಿ. ಫೈನಲ್ ವ್ಯೂ ಪಾಯಿಂಟ್ ಇದು. ಸುತ್ತಲೂ ನೋಡ್ಬೋದು, ಕೋಟೆ ಸುತ್ತಲೂ 2 ದೊಡ್ಡ ದೊಡ್ಡ ಕಿನಾನ್ಗಳಿದ್ದಾವೆ. ಇದೊಂದು ಬಳೆ ಎತ್ತಕ್ಕೇ ಎಷ್ಟೊಂದು ವೇಟ್ ಬೇಕು. ಅದರಲ್ಲಿ ಕೆನಾನ್ಗಳನ್ನು ಹೆಂಗೆ ತಂದಿಟ್ರು ಅಂತ ಇಲ್ಲಿ. ಈ ಕೆನಾನಲ್ಲಿ ಇಲ್ಲೊಂದು ಲಿಪಿ ಇದೆ, ಇದೇನು ಅಂತ ನನಗೆ ಓದಕ್ಕೆ ಆಗಲಿಲ್ಲ. ಒಂದು 2 ಇದು 3, ಒಟ್ಟು 3 ಪಿರಂಗಿಗಳನ್ನು ಈ ರಣಮಂಡಲದ ಮೇಲೆ ನಾವು ನೋಡಬಹುದು. ತುಂಬ ಅದ್ಭುತವಾದ ಪಿರಂಗಿಗಳಿವು. ಅದು ನಾಟ್ಯ ಶಾಲೆ, ಅಲ್ಲಿ ಹೋಗಿದ್ವಲ್ರಿ ಆವಾಗಲೇ, ಅದು ನಾಟ್ಯ ಶಾಲೆ. ಹಂಗೆ ನೋಡ್ಕೊಂಬಂದ್ರೆ ಜಾಮಿಯಾ ಮಸೀದ್, ಇದು ದೊಡ್ಡ ಕಿಲ್ಲ
ದೊಡ್ಡ ಫಿರಂಗಿದು ಕೋಟೆ. ಹಿಂಗೂ ಸುತ್ತಾಕೊಂಬಂದ್ರೆ ಕೋಟೆ ಗೋಡೆ. ಇಲ್ಲೊಂದು 2-3 ಫಿರಂಗಿಗಳನ್ನು ನಾವು ಆಗಲೇ ನೋಡಿದ್ವಿ. ಇಲ್ಲ ಕೋಟೆ ಗೋಡೆ, ಅಲ್ಲೆಲ್ಲ ಬತ್ತೇರಿಗಳಿದ್ದಾವೆ. ಒನ್ ಆಫ್ ದಿ ಎಂಟ್ರೆನ್ಸ್ ಇದು ಕೋಟೆದು. ಈ ರಣಮಂಡಲದ ಮೇಲೆ ನಿಂತ್ಕೊಂಡ್ರೆ ಇಡೀ ಕೋಟೆಯ ಸುತ್ತಲಿನ ಪ್ರದೇಶವನ್ನು ನಾವು ನೋಡಬಹುದು. ಇದು ರಣಮಂಡಲದ ಮೇಲಿನ ವ್ಯೂ ಪಾಯಿಂಟ್ ನೋಡ್ರಿ. ಇದುವರೆಗೂ ನಾನೇನು ಹೇಳದ್ನಲ್ರಿ, ಅದು ಬಹುಮನಿ ಸುಲ್ತಾನರು ಮತ್ತು ಈ ಕೋಟೆಯ ಒಂದು ಸಂಕ್ಷಿಪ್ತ ಪರಿಚಯ ಮಾತ್ರ. ವಿಸ್ತಾರವಾದ ಮಾಹಿತಿ ಕಾಲಕ್ಕೆ ನಿಮ್ಗೆ ಹೇಳ್ತೀನಿ. ಇಷ್ಟಾತ್ ನೋಡ್ರಿ ಕಲಬುರ್ಗಿಯ ಕೋಟೆ. ನಾನು ತುಂಬ ಬೇಗನೆ ಸ್ಟಾರ್ಟ್ ಮಾಡಿದ್ದೆ ಇವತ್ತು, ಬಿಸಿಲು ಜಾಸ್ತಿ ಇದೆ ಇದಕ್ಕೆ. ಆದರೂ ಏರ್ತಾ ಇಡೀ ಕೋಟೆ ಸುತ್ತ ಹಾಕೋದ್ರೊಳಗಡೆ ಬಿಸಿಲು ಜಾಸ್ತಿ ಆಗಿ ಇಷ್ಟಾತು. ಇತಿಹಾಸ ಗೊತ್ತಿದ್ದಷ್ಟು ಹೇಳೀನಿ. ಮತ್ತೇನು ನಿಮಗೆ ಗೊತ್ತಿರೋದು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇನ್ನೊಂದು ವೀಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕರಿ, ಜೈ ಶಂಕರಿ. ಮತ್ತು ನಿಮಗೆ ಯಾವುದಾದ್ರೂ ಕೋಟೆಯ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಥವಾ ಮತ್ತಾವುದಾದ್ರೂ ಕೋಟೆಯ ಬಗ್ಗೆ ವಿಡಿಯೋ ಮಾಡಬೇಕಾಗಿತ್ತು ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಈ ವಾಟ್ಸಪ್ ನಂಬರ್ಗೆ ಯಾವ ಕೋಟೆ ಬಗ್ಗೆ ಮಾಹಿತಿ ಬೇಕು ಅಂತ ಖಂಡಿತವಾಗ್ಲೂ ನನಗೆ ಸಮಯ ಸಿಕ್ಕಾಗ ಆ ಕೋಟೆ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ.